ಇದೆಲ್ಲ ಈ ಕೊರಗಜ್ಜನ ವಿಷಯದಲ್ಲಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಆ ಭಯ ಆಗುವಂತ ವಿಷಯ. ಹ್ಮ್ ಅದು ಏನು ಎತ್ತ ಹೇಳುವಂತದ್ದಕ್ಕೆ ಸ್ಪಷ್ಟವಾದ ಒಂದು ಇತಿಹಾಸ ಕಲ್ಪನೆಗಳೀಗ ಇಲ್ಲ. ಒಬ್ಬೊಬ್ರು ಅದನ್ನ ಅವರವರ ಅನುಕೂಲಕ್ಕೆ ಬೇಕಾದಾಗೆ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ. ಹ್ಮ್ ಕೊರಗಜ್ಜ ಮೈಸೂರಿಗೆ ಹೋಗುವಂತದ್ದು, ನಾನ್ ನಿಮ್ಗೊಂದು ಇತ್ತೀಚೆಗೆ ಇದರ ನಂತರ ಒಂದು ಕಾನೂನು ಸಮರದ ಬಗ್ಗೆ ಕೂಡ ಹೇಳ್ತೇನೆ. ಹ್ಮ್ ಹಾಗೆ ನಿಮ್ಮ ಪ್ರಶ್ನೆಗೆ ಉತ್ತರ, ಕೊರಗಜ್ಜ ಮೈಸೂರಿಗೆ ಹೋಗುವಂತದ್ದು ಅಥವಾ ದೈವಗಳನ್ನು ಮುಂಬೈಗೆ ಬಾಂಬೆಗೆ ತೆಗೆದುಕೊಂಡು ಹೋಗುವಂತದ್ದು, ಇಂಥದ್ದೆಲ್ಲ ಈಗ ವಿಪರೀತ ಕಲ್ಪನೆಗಳು. ಹ್ಮ್ ಮೂಲ ಕಲ್ಪನೆ ಏನು ಅಂತ ಹೇಳಿದ್ರೆ, ಹ್ಮ್ ದೈವಗಳು ಮನುಷ್ಯರನ್ನು ಗುರುತಿಸಿ, ಹ್ಮ್ ಅಂದ್ರೆ ಒಬ್ಬ ವ್ಯಕ್ತಿ ಆ ವ್ಯಕ್ತಿ ಮತ್ತು ಆ ಕುಟುಂಬದವರು ಸಜ್ಜನರಾಗಿದ್ದುಕೊಂಡು ಅವ್ರ ಹತ್ರ ಒಳ್ಳೆ ಆಚಾರ ವಿಚಾರಗಳಿದ್ದು, ಅಲ್ಲಿ ಒಳ್ಳೆ ದಾನ ಧರ್ಮಗಳು ಅಥವಾ ಒಳ್ಳೆಯ ವಿಷಯಗಳಾಗುವಂತ ಪರಿಸ್ಥಿತಿಯಲ್ಲಿದ್ದಾಗ ದೈವಗಳು ಆ ಸ್ಥಳಕ್ಕೆ ಬಂದು ಆ ಸ್ಥಳ ಅಥವಾ ಆ ಮನೆಯ ಯಜಮಾನನ ಹತ್ರ ಒಪ್ಪಿಗೆಯನ್ನು ಕೇಳುವಂತದ್ದು. ನಾನು ಬಂದು ಇಲ್ಲಿ ನೆಲೆಸ್ಲಿಕ್ಕೆ ನೆಲೆಸಬಹುದಾ? ಇಚ್ಛೆ ಪಡ್ತೇನೆ, ನೆಲೆಸಬಹುದಾ, ನೀನು ನನಗೆ ಇಲ್ಲಿ ಸ್ಥಳ ಮಾಡಿಕೊಟ್ಟು ಅನುವು ಮಾಡಿ ಕೊಡ್ತೀಯಾ? ಹ್ಮ್ ಹ್ಮ್ ಕೊಟ್ರೆ ನಾನು ನಿನ್ನ ಕುಟುಂಬವನ್ನು, ನಿನ್ನನ್ನು ಮತ್ತು ಧರ್ಮವನ್ನು ಈ ಪರಿಸರದಲ್ಲಿ ಸದಾಕಾಲ ಸಂರಕ್ಷಣೆ ಮಾಡ್ತೇನೆ ಅನ್ನುವಂತಹ ಒಂದು ಆಶ್ವಾಸನೆಯ ಮೂಲಕ ದೈವಗಳು ಬಂದು ನೆಲೆಸುದು. ಹ್ಮ್ ಹ್ಮ್ ಅಥವಾ ಕೆಲವು ಅಪರೂಪ ಪ್ರಸಂಗಗಳಲ್ಲಿ ಹೇಗೆ ಹೇಳಿದ್ರೆ, ಹ್ಮ್ ದೈವಗಳನ್ನು ಯಾರಾದ್ರೂ ಆರಾಧನೆ ಮಾಡಿ, ನೀನು ನನ್ನ ಸ್ಥಳಕ್ಕೆ ಬಂದು ನೆಲೆಸಬೇಕು, ನಿನಗೆ ಬೇಕಾದ ಸ್ಥಾನಮಾನ ಗೌರವ ಅಥವಾ ವ್ಯವಸ್ಥೆಯನ್ನು ನಾನು ಮಾಡಿಕೊಡುತ್ತೇನೆ, ನನಗೆ ಧರ್ಮ ರಕ್ಷಣೆಯಲ್ಲಿ ಸಹಕಾರ ಮಾಡಬೇಕು. ಇದು ಮೂಲ ಒಂದು ಕಲ್ಪನೆ ಮತ್ತು ಮೂಲ ನಂಬಿಕೆ. ಇದಕ್ಕೆ ಬಹಳಷ್ಟು ಸಾಕ್ಷ್ಯಗಳುಂಟು. ಇದರಿಂದ ಬಹಳ ಒಳ್ಳೇದಾದದ್ದು ಈಗಲೂ ಉಂಟು, ಹಿಂದೆ ಚರಿತ್ರೆಗಳಲ್ಲೂ ನಮ್ಗೆ ಸಿಗ್ತದೆ.